ಡಾಕ್ಟರ್ ರಮೇಶ್ ಅವರು ಒಳ್ಳೆ ಕೆಲಸವನ್ನು ಮಾಡಲಿ, ಪಕ್ಷವನ್ನು ಸದೃಢಪಡಿಸಲಿ, ತಾಲೂಕುಗಳನ್ನು ಪ್ರವಾಸ ಮಾಡಿ ಆ ಭಾಗದ ಮುಖಂಡರು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಪಡಿಸೋದಕ್ಕೆ ಅವರು ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆ ಗ್ಯಾರಂಟಿಗಳನ್ನು ಕೊಟ್ಟು ಯಾವುದೆಲ್ಲ ಒತ್ತೋಟ ಇಲ್ಲ, 10,000 ಒತ್ತೋಟ ಇಲ್ಲ. ನಮ್ಮಲ್ಲಿ ಏನೂ ಒತ್ತೋಟ ಇಲ್ಲ. ಗ್ಯಾರಂಟಿ ಇದ್ದಾಗಿದ್ದೆ ನಾವು. ಇಲ್ಲ ಸರ್, ಗ್ಯಾರಂಟಿ ಬದಲಾಗಿ 10,000 ಕೊಟ್ಟು ಅದು ಒತ್ತೋಟ ಆಯ್ತು. ಸರ್ ರಾಜಣ್ಣ ಅವ್ರಿಗೆ ಹೇಳಿದೆ ಏನು ಹೇಳಿದ್ದ ಸರ್, ನಮ್ಮ ಮಹಿಳೆಯರಿಗೆ ಫ್ರೀ ಬಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ, ಅದನ್ನು ಮತ ಹಾಕಿಲ್ಲ ಅವರು. ಇವಾಗ 1,00,000 ಲಕ್ಷ ಮತ ಹುಟ್ಟೋರು ಸಹ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾರೆ. ಅವ್ರು ನಮ್ಗೆ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ ಅಂತ ರಾಜಣ್ಣವರು ವೈಯಕ್ತಿಕ ಅಭಿಪ್ರಾಯ. ನಾನು ಅವರು ವೈಯಕ್ತಿಕ ಅಭಿಪ್ರಾಯ. ರಾಜೇಂದ್ರ ಅವ್ರು ಹೇಳಿದ್ದಾರೆ ಸರ್, ನನಗೆ ಅಧಿಕಾರ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಈ ಜಿಲ್ಲೆನಲ್ಲಿ ವೈಟ್ ವಾಶ್ ಮಾಡೋದು ಓಪನ್ ಆಗಿ. ಕಾಂಗ್ರೆಸ್ ಪಕ್ಷ ಅದರದೇ ಆದಂಥ ಸಿದ್ಧಾಂತ ಇದೆ, ಶಕ್ತಿನೂ ಇದೆ. ಅವರು ವೈಯಕ್ತಿಕವಾಗಿ ರಾಜ್ಯವನ್ನು ಭಾಳ ಆಫೀಸರಿರೋದ್ರಿಂದ ಅವರು ಮಾತಾಡಿರೋದನ್ನು ನಾನು ಕಾಮೆಂಟ್ ಮಾಡ್ತಾ ಇರಲಿಲ್ಲ. ಅದೆಲ್ಲ ಅವರು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಬಿಹಾರ ಚುನಾವಣೆಯಲ್ಲಿ ಹೇಳಿದ್ರು ಸರ್, ಈಗಾಗಲೇ ಶಾಸಕ ನಾರಾಯಣಸ್ವಾಮಿ ಹೇಳಿದ್ದಾರೆ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೊದಲು 1 ವಾರದಲ್ಲಿ 10,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇದೆಯಲ್ಲ, ಅದು ಕಾನೂನು ಬಾಹ್ಯ. ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿ ಅಂತ ದೊಡ್ಡ ಮಾಡ್ತೀವಿ ಅಂತ ಗೆದ್ದು ಬಂದ ಮೇಲೆ ನಾವು ಅವರು ಗೆಲ್ಲೋದಕ್ಕೆ ಓಟ್ ಗೆದ್ದು ಇಷ್ಟೇ ಡಿಫರೆನ್ಸ್. ರಾಹುಲ್ ಗಾಂಧಿ ಅವರ ನಡೆದ ಚುನಾವಣೆಗೆ ಬಹುತೇಕ 95 ಚುನಾವಣೆ ಸೋಲಾಗಿದೆ ಅಂತ ಹೇಳ್ತಾರೆ. ಕಾನೂನು ಬಾಹಿರ ಅನ್ನೋದು ಇನ್ನೂ ಅರ್ಥ ಆಗ್ತದೆ. ಯಾವುದೇ ಒಂದು ಚುನಾವಣೆಯಲ್ಲಿ ಚುನಾವಣೆ ಮೊದಲು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಗೆದ್ದು ಬಂದ ಮೇಲೆ ಅದನ್ನು ಜಾರಿ ಮಾಡ್ತಾರೆ. ಅವ್ರು ಹಾಗೆಲ್ಲ ಮಾಡಿದರು. ಇದನ್ನು ನಿಜವಾಗಲೂ ಕೂಡ ಇದು ಎಲೆಕ್ಷನ್ಗೆ ಅವ್ರು ದುಡ್ಡು ಕೊಟ್ಟು ಗೆದ್ದಂಗೆ ಆಯಿತು. ಸರ್ಕಾರದ ಹಣವನ್ನು ಚುನಾವಣೆಗೆ ಅದನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಚೆನ್ನಾಗಿ ವೋಟ್ ವಿಷಯ ಇದ್ದೇ ಇದೆ. ಹೋದ ಎಲೆಕ್ಷನ್ನಲ್ಲಿ 100 ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ ತನ ಆಗಿದೆ. ಈಗ ಡೀಟೇಲ್ ಎನ್ಕ್ವೈರಿ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ಸತ್ಯಾಂಶವನ್ನು ಹೊರಗಿಡ್ತಾ ಇಲ್ಲ. ಎಲೆಕ್ಷನ್ ಟೈಮ್ ಒಂದಾದರೂ ಒಂದು ತಂತ್ರ ಮಾಡಿ ಜನರನ್ನ ದಾರಿ ತಪ್ಪಿಸಿ ಈ ರೀತಿ ಗೆಲುವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಟೆಂಪ್ರರಿ ಆಗಿರ್ತಾರೆ, ಪರ್ಮನೆಂಟ್ ಇರೋದಿಲ್ಲ. ಅದರಿಂದ ಕರ್ನಾಟಕದ ಮೇಲೆ ಯಾವ ಪರಿಣಾಮವಾಗಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಸಿದ್ದರಾಮಯ್ಯನವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಯಾವ ಥರದ ಪರಿಣಾಮ ಇರುತ್ತೆ. ನಾವು ಬರುವಂಥ ತಾಲೂಕು ಸಂಸ್ಥೆ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಸನ್ನದ್ಧರಾಗಬೇಕು. ಕಾರ್ಯಕರ್ತರಿಗೆ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡೆದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ. ಅದಕ್ಕಾಗಿ ಪ್ರತಿ ವರ್ಷ 50,000 ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದೀವಿ. ಈ ಒಂದು ವಹಿವಾಟಿನಲ್ಲಿ ದುಡ್ಡು ಖರ್ಚು ವ್ಯವಹಾರ ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿ ಕೊಟ್ಟ ಮೇಲೆ ಮೊದಲನೇ ಸ್ಥಾನದಲ್ಲಿ. ಜನ ಎಲ್ಲ ನೆಮ್ಮದಿಯಾಗಿಲ್ಲ, ಎಲ್ಲರೂ ನಂಬಿಕೆ ಆಗಿದೆ.
ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸಾಮಾನ್ಯ ಜನ ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡೋದನ್ನು ನಾವು ಮಾಡಿದ್ದೇವೆ. ಅದರಿಂದ ಜನ ಕೂಡ ಹೇಳ್ತಾರೆ ಸರ್ಕಾರ ಭದ್ರವಾಗಿದೆ, ಯಾವ ಥರವಾದ ಪ್ರಾಬ್ಲಮ್ಗಳಿಲ್ಲ. 2028 ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ, ನಂಬಿಕೆ ಇದೆ. ನಾವಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ, ಮತ್ತೆ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಅಭಿವೃದ್ಧಿ ಕೂಡ ಹಣವನ್ನು ಕೊಡ್ತಾ ಇದ್ದೀವಿ. ಯೋಜನೆಗಾಗಿ ರಸ್ತೆ ಆಗಿ ಎಲ್ಲರಿಗೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೀವಿ. ಆದ್ದರಿಂದ ಮತ್ತೆ 2028 ಅಧಿಕಾರಕ್ಕೆ